ಕನ್ನಡದಲ್ಲಿ ಇಲ್ಲ ಸರ್. ಯಾರು? ನಾನು ಹೌದು. ನಾನು ಯಾವಾಗ 19 ವರ್ಷದ ಹುಡುಗಿ, ನನಗೆ ಅವಾಗ ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಗೊತ್ತಿರ್ಲಿಲ್ಲ. ಅವಾಗ ನನಗೆ ಬುದ್ಧಿ ಇಲ್ಲದಲ್ಲೂ ಹೌದು ಕನ್ನಡದಲ್ಲಿ ತುಳಿತಾರೆ ಬೆಳೆಸ. ಬಟ್ ಆಮೇಲೆ ನಾನು ಅದನ್ನ ತಿದ್ಕೊಂಡು ಕನ್ನಡದಲ್ಲೇ ರೀಲ್ಸ್ ಮಾಡ್ಕೊಂಡು ಕನ್ನಡದಲ್ಲೇ ಬೆಳೆದು ನಿಂತು ಇವಾಗ ಇಲ್ಲಿದ್ದೀನಿ ಅಂತ ಅಂದ್ರೆ ನಾನು ಕನ್ನಡಕ್ಕೆ ಅಷ್ಟು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಅಂತಾನೆ ಅಲ್ವಾ? ನಾನು ಅಪ್ರಿಶಿಯೇಟ್ ಮಾಡ್ಕೊಂಡು ಕನ್ನಡದಲ್ಲಿ ನಾನು ಅಂತ ಹೇಳ್ಕೊಂಡು ನಾನು ಕನ್ನಡದಲ್ಲಿ ನೀರ್ ತಿಂದು ಕನ್ನಡದಲ್ಲಿ ಅನ್ನ ತಿಂದು ಇವತ್ತು ನಾನು ಅಷ್ಟು ಮರ್ಯಾದೆ ಕೊಟ್ಟಿರೋದಕ್ಕೆ ನನಗೊಂದು ಮರ್ಯಾದೆ ಸಿಕ್ಕಿ ನಾನು ಇಲ್ಲಿ ಇರೋದು ಸರ್. ಬಟ್ ನಿಮ್ ಪಾರ್ಟ್ ಪೂರ್ತಿ ತೆಲುಗು ವರ್ಷನ್ ಅಲ್ಲೇ ಇದೆಯಾ? ನಾನು ಇವಾಗ ಆಲ್ರೆಡಿ ಹೇಳಿದ್ದಾರೆ ಅಲ್ವಾ ತೆಲುಗು. ಇವಾಗ ನೀವೇ ಹೇಳಿದ್ರಿ ಆರ್ಟಿಸ್ಟ್ ಆಗಿ ಇಲ್ಲ ಅನ್ನಕ್ ಆಗಲ್ಲ ಅಂತ. ಅದ್ ನಿಮಗೆ ತೆಲುಗು ಆಫರ್ ಬಂದಾಗ ಇಲ್ಲ ಅನ್ಬೇಡಿ, ಯಾಕಂದ್ರೆ ನಮ್ಮವ್ರು ಬೇರೆ ಇಂಡಸ್ಟ್ರಿಲಿ ಇದಾರೆ ಅಂದ್ರೆ ನಮಗೂ ಖುಷಿನೇ. ಆದ್ರೆ ಈ ಕನ್ನಡ ಸಿನಿಮಾದಲ್ಲಿ ನೀವು ಒಂದ್ ಮಾತು ಹೇಳ್ಬೋದಿತ್ತಲ್ಲ, ಈ ತರ ಲಿರಿಕ್ಸ್ ಇದೆ, ಇದು ಓಕೆನಾ, ನಾನ್ ಕನ್ನಡದವಳು ಫಸ್ಟ್ ಸಾಂಗ್ ಮಾಡ್ತಾ ಇದ್ದೀನಿ ಅಂತ. ಹೌದು, ನಿಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ಬೋದಿತ್ತು. ಬಟ್ ನನಗೆ ಆ ಸಾಂಗ್ ಕೇಳಿದಾಗ ನನಗೆ ಆ ತರ ಅನ್ಸಿಲ್ಲ. ಯಾಕೆಂದ್ರೆ ಇದು ಕನ್ನಡ ಮೂವಿ, ಕನ್ನಡದಲ್ಲೇ ರಿಲೀಸ್ ಆಗೋದು. ಎಲ್ಲಾ ಕನ್ನಡದವ್ರಿಗೆ ಕುತ್ಕೊಂಡು ನೋಡುವಂತಹದ್ದಾಗಿ ನೋಡ್ತಾರೆ, ಅರ್ಥ ಮಾಡ್ಕೊಂತಾರೆ ಅಂತ. ಸೊ ಇದು ನನ್ ಪಾಯಿಂಟ್ ಆಫ್ ವ್ಯೂ ನಲ್ಲ, ನಾನೊಬ್ಬ ಆಡಿಯನ್ ಆಗಿ ಈ ಪ್ರಶ್ನೆ ಕೇಳ್ತಾ ಇರೋದು. ಯಾರೇ ಆಡಿಯನ್ ಆದ್ರೂ ಇದನ್ನೇ ಕೇಳ್ತಾರೆ, ಅದಕ್ಕೆ ನನ್ನ ಆಡಿಯನ್ ಪಾಯಿಂಟ್ ಆಫ್ ವ್ಯೂ ನಲ್ಲೇ ನಾವೆಲ್ಲರೂ ಪ್ರಶ್ನೆ ಕೇಳೋದು. ಮ್ಯಾಮ್, ಇವಾಗ ಮ್ಯೂಸಿಕ್ ಸಾಂಗ್ ಎಲ್ಲ ಯಾರು ಬರ್ದಿರೋದು ಅಂತ ಕೇಳಿದಾಗ ಕಿರಣ್ ಸರ್ ಅಂತ. ಅವ್ರು ಎಷ್ಟು ಸಾಂಗ್ ಮಾಡಿದ್ದಾರೆ, ಎಷ್ಟು ಸಾಂಗ್ಸ್ ಹಿಟ್ ಆಗಿದ್ದಾರೆ, ಒಳ್ಳೊಳ್ಳೆ ಸೂಪರ್ ಸ್ಟಾರ್ಸ್ಗೆಲ್ಲ. ಸೊ ನನಗೇನು ಅನಿಸ್ಲಿಲ್ಲ ಕ್ವಶನ್ ಮಾಡ್ಬೇಕು, ಇಲ್ಲ ಈ ತರ ಇರ್ಬೇಕು ಆ ತರ ಇರ್ಬೇಕು ನನಗೆ ಅನ್ಸಿಲ್ಲ. ನನಗೆ ಓಕೆ ಅನಿಸ್ತು, ನಾನು ಮಾಡ್ದೆ.